ಹಲೋ ವೀಕ್ಷಕರೇ, ಭದ್ರಗೆ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಬದುಕುತ್ತಿರುವ ಈ ಕಲಿಯುಗ ಎಂತಹ ವಿಚಿತ್ರ ಅಲ್ವಾ? ಇಲ್ಲಿ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದರೆ ಅಯ್ಯೋ ಪಾಪ ಎಂದು ಹೇಳಿ ಸಹಾಯ ಮಾಡುವವರಿಗಿಂತ ಅವನು ಚೆನ್ನಾಗಿ ಬದುಕುತ್ತಿದ್ದರೆ, 4 ಜನ ಮೆಚ್ಚುವ ಹಾಗೆ ಬಾಳುತ್ತಿದ್ದರೆ ಅದನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರೇ ಹೆಚ್ಚು. ಈ ಪ್ರಪಂಚದಲ್ಲಿ ಮನುಷ್ಯನ ಮನಸ್ಸು ಹೇಗಿದೆ ಅಂದರೆ, ಪಕ್ಕದ ಮನೆಯವರು ಉಪವಾಸವಿದ್ದರೆ ನೋಡಿ ಅನುಕಂಪ ಪಡುತ್ತಾರೆ. ಅದೇ ಪಕ್ಕದ ಮನೆಯವರು ಕಷ್ಟಪಟ್ಟು ದುಡಿದು ಒಂದು ಹೊಸ ಸೈಕಲ್ ತೆಗೆದುಕೊಂಡರೂ ಸಾಕು, ಅಥವಾ ಒಂದು ಹೊಸ ಬಟ್ಟೆ ಹಾಕಿಕೊಂಡರೂ ಸಾಕು, ಇವನಿಗೆ ಹೊಟ್ಟೆ ಉರಿಯಲು ಶುರುವಾಗುತ್ತದೆ. ಮನುಷ್ಯನ ಸಹಜ ಗುಣವೇ ಅಸೂಯೆ ಎನ್ನುವಂತಾಗಿದೆ. ಸ್ವಂತ ಅಣ್ಣ ತಮ್ಮಂದಿರೇ ಒಬ್ಬರ ಬೆಳವಣಿಗೆಯನ್ನು ಒಬ್ಬರು ಸಹಿಸದ ಕಾಲವಿದು. ರಕ್ತ ಸಂಬಂಧಗಳಲ್ಲೇ ವಿಷ ಬೆರೆತಿರುವಾಗ ಇನ್ನು ಬೇರೆಯವರ ಮಾತು ಎಲ್ಲಿ ಬಂತು? ಯಾರು ನಮ್ಮ ಜೊತೆ ನಗುತ್ತಾ ಊಟ ಮಾಡುತ್ತಾರೋ ಅವರೇ ನಮ್ಮ ಬಲೆಯಲ್ಲಿ ವಿಷ ಹಾಕುವ ಕಾಲವಿದು. ವೀಕ್ಷಕರೇ, ಈ ಪ್ರಪಂಚದಲ್ಲಿ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ, ಎಷ್ಟೇ ಧರ್ಮದಿಂದ ನ್ಯಾಯದಿಂದ ಬದುಕುತ್ತಿದ್ದರೂ, ನಮ್ಮ ಬೆಳವಣಿಗೆಯನ್ನು ಸಹಿಸಲಾರದ ಎಷ್ಟೋ ಜನ ನಮಗೆ ಶತ್ರುಗಳಾಗಿ ಬಿಡುತ್ತಾರೆ. ನಮ್ಮ ಮುಖದ ಮುಂದೆ ನಗುತ್ತಾ ತುಂಬ ಸಂತೋಷವಾಯಿತು ಎಂದು ಸಿಹಿಯಾಗಿ ಮಾತನಾಡುವವರೇ ನಮ್ಮ ಬೆನ್ನಿಂದೆ ನಮಗೆ ಹಳ್ಳ ತೋಡುತ್ತಿರುತ್ತಾರೆ. ಇದನ್ನೇ ನಮ್ಮ ಹಿರಿಯರು ದೃಷ್ಟಿದೋಷ, ನರದೃಷ್ಟಿ ಅಥವಾ ಶತ್ರುಕಾಟ ಎಂದು ಕರೆಯುತ್ತಾರೆ. ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಾರೆ, ಕಲ್ಲಿನ ಪೆಟ್ಟು ಬೇಕಾದರೂ ತಿನ್ನಬಹುದು, ಆದರೆ ಕಣ್ಣಿನ ದೃಷ್ಟಿ ಮಾತ್ರ ಬೀಳಬಾರದು ಅಂತ. ಏಕೆಂದರೆ ಕೆಟ್ಟ ದೃಷ್ಟಿ ಬಿದ್ದರೆ ಹಸಿದ ಮರ ಕೂಡ ಒಣಗಿ ಕಡ್ಡಿಯಾಗಿ ಹೋಗುತ್ತೆ. ಕಲ್ಲಿನಂತಿರುವ ಮನುಷ್ಯ ಕೂಡ ಕರಗಿ ಮೇಣದಂತೆ ಆಗಿಬಿಡುತ್ತಾನೆ. ತುಂಬಿದ ಸಂಸಾರ ಒಡೆದು ಚೂರಾಗುತ್ತದೆ. ರಾಜನಂತಹ ಮನುಷ್ಯ ಕೂಡ ಒಂದೇ ದಿನದಲ್ಲಿ ಭಿಕ್ಷುಕನಾಗುತ್ತಾನೆ. ದೃಷ್ಟಿಗೆ ಅಷ್ಟು ಕೆಟ್ಟ ಶಕ್ತಿ ಇದೆ. ಅದು ನಮ್ಮ ಪ್ರಗತಿಯನ್ನು ತಡೆಯುವುದಲ್ಲದೆ ನಮ್ಮ ಪ್ರಾಣವನ್ನೇ ಹಿಂಡುವ ಶಕ್ತಿ ಹೊಂದಿದೆ. ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ ತಾವು ಏಕೆ ಕಷ್ಟಪಡುತ್ತಿದ್ದೇವೆ ಎಂದು. ಚೆನ್ನಾಗಿದ್ದ ವ್ಯಾಪಾರ ಏಕೆ ಹಾಳಾಯಿತು, ಚೆನ್ನಾಗಿದ್ದ ಆರೋಗ್ಯ ಏಕೆ ಕೆಡುತ್ತಿದೆ ಎಂದು ಯೋಚನೆ ಮಾಡುತ್ತಾ ಇರುತ್ತಾರೆ. ಅದಕ್ಕೆಲ್ಲಕ್ಕೂ ಕಾರಣ ಈ ಕಾಂಡದ ಶತ್ರುಗಳ ಕೆಟ್ಟ ದೃಷ್ಟಿ ಮತ್ತು ಅಸೂಯೆ. ನೀವು ಕೂಡ ಇಂತಹ ಶತ್ರುಗಳ ಕಾಟದಿಂದ ನೊಂದಿದ್ದೀರಾ? ಕಾರಣವಿಲ್ಲದೆ ನಿಮ್ಮ ಮೇಲೆ ಸಮಾಜದಲ್ಲಿ, ಸಂಬಂಧಿಕರಲ್ಲಿ ಅಪವಾದಗಳು ಬರುತ್ತಿದೆಯೇ? ಚೆನ್ನಾಗಿ ನಡೆಯುತ್ತಿದ್ದ ನಿಮ್ಮ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆಯಾಗುತ್ತಿದೆಯೇ? ನೆಮ್ಮದಿಯಾಗಿದ್ದ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆಯೇ? ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ನಿಲ್ಲುತ್ತಿಲ್ಲವೇ? ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿ ಇಲ್ಲದ ಪರಿಸ್ಥಿತಿ ಇದೆಯೇ? ಹಾಗಾದರೆ ದಯವಿಟ್ಟು ಭಯಪಡಬೇಡಿ. ನಿಮ್ಮ ಕಣ್ಣೀರು ಹೊರೆಸಲು ಒಬ್ಬನಿದ್ದಾನೆ. ಸಂಕಟ ಬಂದಾಗ ವೆಂಕಟರಮಣನಿದ್ದಂತೆ, ಶತ್ರುಘಾಟ ಬಂದಾಗ, ದೃಷ್ಟಿದೋಷ ಬಾಧಿಸಿದಾಗ ನಮ್ಮ ರಕ್ಷಣೆಗೆ ಹಿಮಾಲಯದ ಬಂಡೆಯಂತೆ ಬಂದು ನಿಲ್ಲುವುದು ಆಂಜನೇಯ ಸ್ವಾಮಿ. ವಾಯುಪುತ್ರನ ಹೆಸರು ಕೇಳಿದರೆ ಸಾಕು, ಭೂತ ಪ್ರೇತಗಳು ಹೆದರಿ ಓಡುತ್ತವೆ. ಇನ್ನು ಈ ಮನುಷ್ಯರ ಕುತಂತ್ರಗಳು ಯಾವ ಲೆಕ್ಕ? ಹನುಮಂತನ ಭಕ್ತರಿಗೆ ಸೋಲೆಂಬುದೇ ಇಲ್ಲ. ರಾಮನ ಬಂಟನಾದ ಆಂಜನೇಯ ತನ್ನ ಭಕ್ತರ ಕಣ್ಣೀರು ಒರೆಸಲು ಸದಾ ಸಿದ್ಧನಾಗಿರುತ್ತಾನೆ. ಇಂದು ನಾವು ಸುರೇಶ ಎಂಬ ಒಬ್ಬ ಮುಗ್ಧ ದೈವಭಕ್ತನ ಕಣ್ಣೀರು ತರಿಸುವ ಕಥೆಯನ್ನು ಹೇಳಲಿದ್ದೇವೆ. ಶತ್ರುಗಳ ಕಾಟ ಮತ್ತು ದೃಷ್ಟಿದೋಷದಿಂದ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಲು ನಿರ್ಧರಿಸಿದ ಸುರೇಶನ ಕೈ ಹಿಡಿದು ಕಾಪಾಡಿದ್ದು ಸಾಕ್ಷಾತ್ ಆಂಜನೇಯ ಸ್ವಾಮಿ. ಆ ಒಂದು ಮಂಗಳವಾರ ಸಂಜೆ ನಡೆದ ರೋಚಕ ಪವಾಡವೇನು? ಹನುಮಂತನಿಗೆ ಯಾವ ಒಂದು ಪುಟ್ಟ ವಸ್ತುವನ್ನು ಅರ್ಪಿಸಿದರೆ ಎಂಥದೇ ಶತ್ರುಗಳು ಮಿತ್ರರಾಗುತ್ತಾರೆ ಎಂಬುದನ್ನು ಈ ಕಥೆಯಲ್ಲಿ ಸಂಪೂರ್ಣವಾಗಿ ತಿಳಿಯೋಣ.
ಬನ್ನಿ, ಈ ಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಜೈ ಆಂಜನೇಯ ಸ್ವಾಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಒಂದು ಊರಿನಲ್ಲಿ ಸುರೇಶ ಎಂಬ ಬಟ್ಟೆ ವ್ಯಾಪಾರಿ ಇದ್ದನು. ಅವನು ತುಂಬ ಒಳ್ಳೆಯ ಮನುಷ್ಯ. ಯಾರ ತಂಟೆಗೂ ಹೋಗದೆ, ಯಾರಿಗೂ ನೋವು ಕೊಡದೆ ಬದುಕುತ್ತಿದ್ದನು. ದೇವಸ್ಥಾನ, ಅಂಗಡಿ ಮತ್ತು ಮನೆ ಇಷ್ಟೇ ಅವನ ಪ್ರಪಂಚವಾಗಿತ್ತು. ತಾನು ಚೆನ್ನಾಗಿ ಬದುಕಬೇಕು, ತನ್ನ ಕುಟುಂಬವನ್ನು ನೋಡಿಕೊಳ್ಳಬೇಕು ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎಂಬುದೇ ಅವನ ಆಸೆಯಾಗಿತ್ತು. ಆರಂಭದಲ್ಲಿ ಸುರೇಶನ ಜೀವನ ಬಹಳ ಸಂತೋಷವಾಗಿತ್ತು. ಅವನ ಅದೃಷ್ಟವೋ ಅಥವಾ ಅವನ ಶ್ರಮವೋ ಗೊತ್ತಿಲ್ಲ. ಅವನ ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಭರ್ಜರಿಯಾಗಿ ನಡೆಯುತ್ತಿತ್ತು. ಅವನ ಬಾಯಿಗುಣ ಮತ್ತು ಪ್ರಾಮಾಣಿಕತೆ ಜನರಿಗೆ ಇಷ್ಟವಾಗಿ ದೂರದ ಊರುಗಳಿಂದಲೂ ಗ್ರಾಹಕರು ಅವನ ಅಂಗಡಿಗೆ ಹುಡುಕಿಕೊಂಡು ಬರುತ್ತಿದ್ದರು. ಸುರೇಶನ ಕೈ ತುಂಬ ದುಡ್ಡು ಓಡಾಡುತ್ತಿತ್ತು. ಅವನು ತನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆ ರಾಜನ ಹಾಗೆ ಬದುಕುತ್ತಿದ್ದ. ಅವನ ಅಭಿವೃದ್ಧಿ ಹೇಗಿತ್ತೆಂದರೆ, ಕೆಲವೇ ವರ್ಷಗಳಲ್ಲಿ ಹಳೆಯ ಮನೆಯನ್ನು ಕೆಡವಿ ಹೊಸ ಸ್ವಂತ ಮನೆಯನ್ನು ಕಟ್ಟಿಸಿದ. ಕಾರು ತೆಗೆದುಕೊಂಡ. ಊರಿನ ದೇವಸ್ಥಾನದ ಕಾರ್ಯಗಳಿಗೆ, ಬಡವರ ಮದುವೆಗಳಿಗೆ ಧಾರಾಳವಾಗಿ ದಾನ ಧರ್ಮ ಮಾಡುತ್ತಿದ್ದ. ಬಡವರು ಯಾರೇ ಬಂದು ಸಹಾಯ ಕೇಳಿದರೂ ಇಲ್ಲ ಎನ್ನದೆ ಕೊಡುತ್ತಿದ್ದ. ಹಸುಗಳಿಗೆ ಮೇವು ಹಾಕುತ್ತಿದ್ದ. ಅನ್ನದಾನ ಮಾಡುತ್ತಿದ್ದ. ಊರಿನಲ್ಲೆಲ್ಲ ಸುರೇಶ ಎಂದರೆ ಬಂಗಾರದಂಥ ಮನುಷ್ಯ, ಅವನ ಕೈಗುಣ ತುಂಬ ಒಳ್ಳೆಯದು ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದರು. ಅವನ ಅಂಗಡಿಯಲ್ಲಿ ಯಾವಾಗಲೂ ಗ್ರಾಹಕರ ಜಾತ್ರೆ ಇರುತ್ತಿತ್ತು. ಹಣದ ಪೆಟ್ಟಿಗೆ ತುಂಬ ಹಣ ತುಂಬಿ ತುಳುಕುತ್ತಿತ್ತು. ಮನೆಯಲ್ಲಿ ಹೆಂಡತಿ ಮಹಾಲಕ್ಷ್ಮಿಯಂತೆ ಇದ್ದಳು. ಮಕ್ಕಳು ಬುದ್ಧಿವಂತರಾಗಿದ್ದರು. ಒಟ್ಟಿನಲ್ಲಿ ಸ್ವರ್ಗದಂತಹ ಸಂಸಾರ ಸುರೇಶನದಾಗಿತ್ತು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಹಣ್ಣು ಬಿಟ್ಟ ಮರಕ್ಕೆ ಕಲ್ಲು ಒಡೆಯುವವರೇ ಹೆಚ್ಚು ಎನ್ನುವ ಹಾಗೆ ಸುರೇಶನ ಬೆಳವಣಿಗೆಯೇ ಅವನಿಗೆ ಮುಳುವಾಯಿತು. ಅವನ ಈ ಬೆಳವಣಿಗೆಯನ್ನು ಕಂಡು ಊರಿನ ಜನರಿಗೆ, ವಿಶೇಷವಾಗಿ ಅವನ ಸ್ಪರ್ಧಿಗಳಿಗೆ ಮತ್ತು ಹತ್ತಿರದ ಸಂಬಂಧಿಕರಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ನಿನ್ನೆ ಮೊನ್ನೆ ಬಂದವನು ಇಷ್ಟು ಬೇಗ ಕಾರು ಮನೆ ತೆಗೆದುಕೊಂಡನಲ್ಲ, ಇಷ್ಟೊಂದು ಹಣ ಸಂಪಾದಿಸಿದನಲ್ಲ, ಇವನು ಹೀಗೆಯೇ ಬೆಳೆದರೆ ನಮ್ಮ ಗತಿ ಏನು? ಇವನನ್ನು ಹೀಗೆ ಬಿಡಬಾರದು, ಇವನ ಸೊಕ್ಕನ್ನು ಮುರಿಯಬೇಕು ಎಂದು ಅವರಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ಅವರೆಲ್ಲರೂ ಗುಂಪು ಸೇರಿ ಸುರೇಶನ ಬಗ್ಗೆ ಮಾತನಾಡಿಕೊಳ್ಳಲು ಆರಂಭಿಸಿದರು. ಇವನಿಗೆ ಎಲ್ಲೋ ನಿಧಿ ಸಿಕ್ಕಿರಬೇಕು, ಇಲ್ಲದಿದ್ದರೆ ಯಾವುದೋ ಕಳ್ಳದಂಧೆ ಮಾಡುತ್ತಿರಬೇಕು ಎಂದು ಊರೆಲ್ಲ ಸುಳ್ಳು ಸುದ್ದಿ ಹಬ್ಬಿಸಿದರು. ಹೀಗೆ ಅವರ ಅಸೂಯೆಯ ಕೆಟ್ಟ ದೃಷ್ಟಿ ಸುರೇಶನ ಮೇಲೆ ಬಿತ್ತು. ಅವರ ಕೆಟ್ಟ ದೃಷ್ಟಿ, ಆ ಅಸೂಯೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿತು ಎಂದರೆ, ನಿಧಾನವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಸುರೇಶನ ಜೀವನ ನರಕವಾಗಲು ಶುರುವಾಯಿತು. ಇದು ಒಂದೇ ದಿನದಲ್ಲಿ ಆದ ಬದಲಾವಣೆ ಅಲ್ಲ. ಹುಣ್ಣಿಮೆ ಚಂದ್ರನಿಗೆ ಗ್ರಹಣ ಹಿಡಿದಂತೆ ಸುರೇಶನ ಬದುಕಿನಲ್ಲಿ ಒಂದೊಂದು ಸಮಸ್ಯೆಗಳು ಎದುರಾಗಲು ಶುರುವಾದವು. ಮೊದಲಿಗೆ ಸಣ್ಣ ಸಣ್ಣ ಸಮಸ್ಯೆಗಳು ಶುರುವಾದವು. ಅಂಗಡಿಗೆ ಬರುತ್ತಿದ್ದ ರೆಗ್ಯುಲರ್ ಗ್ರಾಹಕರು ಬರುವುದು ನಿಲ್ಲಿಸಿದರು. ಬಂದ ಗ್ರಾಹಕರು ಕೂಡ ಬಟ್ಟೆ ನೋಡಿ, ಇದು ಚೆನ್ನಾಗಿಲ್ಲ, ಬೆಲೆ ಜಾಸ್ತಿ, ನಿನ್ನ ಹತ್ರ ಕ್ವಾಲಿಟಿ ಇಲ್ಲ ಎಂದು ಜಗಳ ಮಾಡಿ ಹೋಗುತ್ತಿದ್ದರು. ನಿನ್ನೆಯಿಂದ ಚೆನ್ನಾಗಿದ್ದ ಬಟ್ಟೆಗಳು ಇವತ್ತು ಗ್ರಾಹಕರಿಗೆ ಹಳೆಯದಾಗಿ ಕಾಣಿಸುತ್ತಿದ್ದವು. ಅಂಗಡಿಯಲ್ಲಿ ಒಂದು ರೀತಿಯ ಕೆಟ್ಟ ವಾಸನೆ ಬರಲು ಶುರುವಾಯಿತು. ಆ ವಾಸನೆ ಎಲ್ಲಿಂದ ಬರುತ್ತಿದೆ ಎಂದು ಹುಡುಕಿದರೂ ಸಿಗುತ್ತಿರಲಿಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೂ ಅಂಗಡಿಯಲ್ಲಿ
ನೊಣ ಒಡೆಯುವ ಪರಿಸ್ಥಿತಿ ಬಂತು. ಅಂಗಡಿಯಲ್ಲಿ ಕೂತು ಸುರೇಶನಿಗೆ ಬೇಸರವಾಗುತ್ತಿತ್ತು. ವ್ಯಾಪಾರವಿಲ್ಲದೆ ಹೊಸ ಬಟ್ಟೆಗಳು ಧೂಳು ತಿನ್ನಲು ಶುರುವಾದವು. ಇಲಿಗಳು ಬಟ್ಟೆಯನ್ನು ಕತ್ತರಿಸಿ ತಿನ್ನುತ್ತಿದ್ದವು. ಕೆಲಸಗಾರರಿಗೆ ಸಂಬಳ ಕೊಡಲು ಸುರೇಶನ ಬಳಿ ಹಣವಿರಲಿಲ್ಲ. ಕರೆಂಟ್ ಬಿಲ್ಲು ಕಟ್ಟಲು ಕೂಡ ಕಷ್ಟವಾಯಿತು. ಸಮಸ್ಯೆ ಅಷ್ಟಕ್ಕೆ ನಿಲ್ಲಲಿಲ್ಲ. ಆರ್ಥಿಕ ಸಮಸ್ಯೆ ಮನೆಯ ಒಳಗೂ ಕಾಲಿಟ್ಟಿತು. ಲಕ್ಷ್ಮಿಯಂತಿದ್ದ ಮನೆಯಲ್ಲಿ ದರಿದ್ರ ತಾಂಡವವಾಡಲು ಶುರುವಾಯಿತು. ಪ್ರೀತಿಯಿಂದ ಇರುತ್ತಿದ್ದ ಗಂಡ ಹೆಂಡತಿಯ ಮಧ್ಯೆ ಕಾರಣವೇ ಇಲ್ಲದೆ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳಗಳು ಶುರುವಾದವು. ಉಪ್ಪು ಇಲ್ಲ, ಖಾರ ಇಲ್ಲ ಎನ್ನುವ ಸಣ್ಣ ವಿಷಯಕ್ಕೂ ಮನೆಯಲ್ಲಿ ದೊಡ್ಡ ಯುದ್ಧವೇ ನಡೆಯುತ್ತಿತ್ತು. ಊಟ ಮಾಡಲು ಕುಳಿತರೆ ನೆಮ್ಮದಿ ಇರುತ್ತಿರಲಿಲ್ಲ. ಅನ್ನ ವಿಷದಂತೆ ಆಗುತ್ತಿತ್ತು. ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ಬೀಳಲು ಶುರು ಮಾಡಿದರು. ಮಗುವಿಗೆ ಜ್ವರ ಬಂದರೆ ಅದು ವಾಸಿಯಾಗುವಷ್ಟರಲ್ಲಿ ಹೆಂಡತಿಗೆ ಕಾಯಿಲೆ ಬರುತ್ತಿತ್ತು. ಕೈಗೆ ಬಂದ ದುಡ್ಡು ಆಸ್ಪತ್ರೆಗೆ, ಸಾಲಕ್ಕೆ, ಲಾಯರ್ ಫೀಸ್ಗೆ ನೀರಿನಂತೆ ಖರ್ಚಾಗುತ್ತಿತ್ತು. ಸುರೇಶನ ಪರಿಸ್ಥಿತಿಯನ್ನು ಸುಧಾರಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ, ಎಷ್ಟೇ ಪೂಜೆ ಪುರಸ್ಕಾರಗಳನ್ನು ಮಾಡಿದರೂ ಸಮಸ್ಯೆಗಳು ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಲೇ ಹೋದವು. ಕೊನೆಗೆ ಏನು ಮಾಡಬೇಕೆಂದು ತಿಳಿಯದೆ ಸುರೇಶ ದಿಕ್ಕು ತೋಚದಂತಾದನು. ಅವನಿಗೆ ತನ್ನ ಮನೆಯೇ ನರಕದಂತೆ ಕಾಣಿಸಲು ಶುರುವಾಯಿತು. ಮನೆಯಲ್ಲಿ ದೀಪ ಹಚ್ಚಿದರೆ ಅದು ಹಾರಿ ಹೋಗುತ್ತಿತ್ತು. ಹಾಲು ಉಕ್ಕಿ ಚೆಲ್ಲುತ್ತಿತ್ತು. ತುಳಸಿ ಗಿಡ ಒಣಗಿ ಹೋಯಿತು. ಇದೆಲ್ಲ ಯಾವುದೋ ಕೆಟ್ಟ ಶಕ್ತಿಯ ಪ್ರಭಾವ ಎಂದು ಅವನಿಗೆ ಅನ್ನಿಸುತ್ತಿತ್ತು. ಅದಕ್ಕಿಂತ ಭಯಾನಕ ವಿಷಯ ಎಂದರೆ ಯಾರೋ ಸುರೇಶನ ಮೇಲೆ ತಂತ್ರ ಮಂತ್ರ ಅಥವಾ ಮಾಟ ಮಾಡಿಸಿದಂತೆ ಅವನಿಗೆ ಭಾಸವಾಗುತ್ತಿತ್ತು. ಸುರೇಶನಿಗೆ ರಾತ್ರಿ ಸ್ತ್ರೀ ನಿದ್ದೆ ಬರುತ್ತಿರಲಿಲ್ಲ. ಕಣ್ಣು ಮುಚ್ಚಿದರೆ ಸಾಕು, ಯಾರೋ ಕತ್ತಲಲ್ಲಿ ತನ್ನನ್ನು ಕುತ್ತಿಗೆಗೆ ಇಸುಕಿ ಕೊಲ್ಲಲು ಬರುತ್ತಿದ್ದಾರೆ. ಯಾರೋ ಕಪ್ಪು ಬಟ್ಟೆ ಹಾಕಿಕೊಂಡು ತನ್ನನ್ನು ಅಟ್ಟಾಡಿಸಿಕೊಂಡು ಬರುತ್ತಿದ್ದಾರೆ. ಹಾವಿನ ಹೆಡೆಗಳು ಮತ್ತು ಬೆಂಕಿ ಬಿದ್ದಂತಹ ಭಯಂಕರ ದೃಶ್ಯಗಳು ಅವನ ಕನಸಿನಲ್ಲಿ ಬರುತ್ತಿದ್ದವು. ಇದರಿಂದ ಹೆದರಿ ಮೈಯೆಲ್ಲ ಬೆವತು ಅಮ್ಮ ಕಾಪಾಡು ಎಂದು ಕಿರಿಚಿಕೊಂಡು ನಿದ್ದೆಯಿಂದ ಎಚ್ಚರವಾಗುತ್ತಿತ್ತು. ಅದರಲ್ಲೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಂತೂ ಅವನ ಪರಿಸ್ಥಿತಿ ಇನ್ನೂ ಹದಗೆಡುತ್ತಿತ್ತು. ಆ ದಿನಗಳಲ್ಲಿ ಅವನಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು. ಅವನ ಎದೆಯ ಮೇಲೆ ಯಾರೋ 100 kg ಭಾರದ ಕಲ್ಲು ಹಿಟ್ಟಂತೆ ಯಾರೋ ಕುತ್ತಿಗೆ ಇಸುಕಿದ ಅನುಭವ ಆಗುತ್ತಿತ್ತು. ಅವನ ಮುಖದಲ್ಲಿದ್ದ ತೇಜಸ್ಸು ಮಾಯವಾಗುತ್ತಿತ್ತು. ಕಣ್ಣುಗಳು ಗುಂಡಿ ಬಿದ್ದು ಅದರ ಸುತ್ತಲೂ ಕಪ್ಪಾಗಿತ್ತು. ಅವನು ಕನ್ನಡಿ ನೋಡಿಕೊಳ್ಳಲು ಕೂಡ ಭಯ ಪಡುವಂತಾಯಿತು. ಅವನು ನೋಡಿದವರು, ಏನಪ್ಪ ಸುರೇಶ, ನಿನಗೆ ಎಂಥ ಕೆಟ್ಟ ಗ್ರಹಚಾರ ಹಿಡಿದಿದೆ? ವೀಕ್ಷಕರೇ, ಈ ಕತೆ ತುಂಬ ದೊಡ್ಡದಾದ್ರಿಂದ ಈ ಕತೆನ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಮತ್ತು ಭಾಗ 2 ಅಂತೇಳಿ ನಾಳೆ ಶುರು ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಕತೆನ ನೋಡ್ತಾ ಇರಿ. ಬಾಯ್.